ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ಬೆಳಗಾವಿಯಲ್ಲಿ ಕಳೆ ಕಟ್ಟಿರುವಂತದ್ದು ನಾಡ ಹಬ್ಬದ ಸಂಭ್ರಮ. ಮಧ್ಯರಾತ್ರಿಯಿಂದಲೇ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಮಧ್ಯರಾತ್ರಿಯಿಂದಲೇ ಅಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಒಂದ್ ಕಡೆ ಸೇರ್ಕೊಳ್ತಾರೆ, ಒಂದು ಸರ್ಕಲ್ ನಲ್ಲಿ ಸೇರ್ಕೊಳ್ತಾರೆ. ಜನ ಮನದ ಹಬ್ಬ ಆಗಿದೆ ಕನ್ನಡ ರಾಜ್ಯೋತ್ಸವ. ಬಿಕಾಸ್ ಯಾವಾಗ ನೋಡಿದ್ರು ಕೂಡ ಅಲ್ಲಿ ಗೂಂಡಾಗಳಿದ್ದಾರೆ, ಕಿಡಿಗೇಡಿಗಳಿದ್ದಾರೆ, MES ನ ಗೂಂಡಾಗಳು, ಕಿಡಿಗೇಡಿಗಳು. ಕನ್ನಡ ರಾಜ್ಯೋತ್ಸವ ಬಂದಂತ ಸಂದರ್ಭದಲ್ಲಿ ಕರಾಳ ದಿನಾಚರಣೆ ಅಂತೆಲ್ಲ ಆಚರಿಸ್ಲಕ್ಕೆ ಹೋಗ್ತವೆ ನಾಡದ್ರೋಹಿಗಳು. ಈ ಒಂದು ಕಾರಣ ಮಾತ್ರ ಅಲ್ಲ, ಅಲ್ಲಿ ಕನ್ನಡ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅನ್ನುವಂಥದ್ದನ್ನ ಸಾರಬೇಕಾಗಿರುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಚೆನ್ನಮ್ಮ ವೃತ್ತದಲ್ಲಿ ಸೇರಿದ್ರು ಸಾವಿರಾರು ಜನ. ವಿವಿಧ ಕನ್ನಡ ಸಂಘಟನೆಗಳ ನೇತೃತ್ವದಲ್ಲಿ ಹಬ್ಬ ಮಾಡಲಾಯಿತು. ಕನ್ನಡದ ಹಬ್ಬವನ್ನ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತದ್ದು ಜನ. ಅಲ್ಲಿ ಪ್ರತಿ ವರ್ಷನೂ ಹಿಂಗೆ ಇರುತ್ತೆ. ತಡರಾತ್ರಿ ಕನ್ನಡ ಹಾಡುಗಳಿಗೆ ಭರ್ಜರಿ ಡ್ಯಾನ್ಸ್ ಅನ್ನ ಮಾಡಿದ್ರು. ಇಂದು ಮಧ್ಯಾಹ್ನ ಅದ್ದೂರಿ ಮೆರವಣಿಗೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ನಗರದಲ್ಲಿ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿರುವಂಥದ್ದು. ಯಾವುದೇ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ MES ನಿಂದ ಕರಾಳ ದಿನ, ನಾಡದ್ರೋಹಿಗಳು ಇವರು. MES ನಿಂದ ಕರಾಳ ದಿನ ಅಂತೆ. MES ಸಂಘಟನೆಯಿಂದ ನಗರದಲ್ಲಿ ಕರಾಳ ದಿನ ಆಚರಣೆ ಮಾಡಲಾಗಿದೆ. ಸಂಭಾಜಿ ಉದ್ಯಾನದಿಂದ ಮರಾಠ ಮಂದಿರದವರೆಗೆ ಮೆರವಣಿಗೆಯನ್ನ ಮಾಡಲಾಗಿದೆ. ಸಂಸದ ಧೈರ್ಯಶೀಲ ಮಾನೆ, ಈ ಒಬ್ಬ ಸಂಸದ ಬೇರೆ ಬರ್ತಾನೆ ಇಲ್ಲಿ ಬೆಂಕಿ ಹಚ್ಚಲಿಕ್ಕೆ. ಸಂಸದ ಒಬ್ಬ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆ ಬಂದು ಇಲ್ಲಿ ಕಿಡಿ ಹಚ್ಚೋದು. 25 ಜನರಿಗೆ, ಧರ್ಮಶೀಲ ಮಾನೆ ಸೇರಿದಂತೆ 25 ಜನರಿಗೆ ಜಿಲ್ಲೆಯ ಪ್ರವೇಶಕ್ಕೆ ನಿರ್ಬಂಧವನ್ನ ಇರಲಾಗಿದೆ. ಸಂಸದ ಧೈರ್ಯಶೀಲ ಸೇರಿದಂತೆ ಸಾಕಷ್ಟು ಜನ ಇಲ್ಲಿ ಬರ್ಲಿಕ್ಕೆ ಪ್ಲಾನ್ ಹಾಕೊಂಡಿದ್ರು. ಅವ್ರಿಗೆಲ್ಲರಿಗೂ ಕೂಡ ನಿರ್ಬಂಧವನ್ನ ಹಾಕಲಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ನೋಡಿ ಸಂಭ್ರಮ ಯಾವ ರೀತಿಯ ಮನೆ ಮಾಡಿದೆ ಅಲ್ಲಿ ಅಂತ. ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಬಳಿ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಕನ್ನಡಿಗರು ಬರ್ತಾರೆ. ಮಧ್ಯರಾತ್ರಿಯ ಸಂಭ್ರಮ ಅದು. ಮಧ್ಯರಾತ್ರಿ ಕನ್ನಡದ ಹಾಡುಗಳನ್ನ ಹಾಕೊಂಡು ಡ್ಯಾನ್ಸ್ ಅನ್ನ ಮಾಡ್ತಾ ಸಂಭ್ರಮವನ್ನ ವ್ಯಕ್ತಪಡಿಸ್ತಾರೆ, ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಕನ್ನಡದ ಬಾವುಟಗಳು ರಾರಾಜಿಸ್ತವೆ. ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಸುಬ್ಬಂದಿ. ಇಲ್ಲಿ ಕನ್ನಡ ರಾಜ್ಯೋತ್ಸವ ಅಂದ್ರೆ ಸಾಕು, ಯಾವಾಗ್ಲೂ ಕೂಡ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಇರುತ್ತಪ್ಪ ಅನ್ನುವಂತ ನೋಡುವಂತ ಕಾತುರ, ಖುಷಿ ನಮಗೂ ಕೂಡ ಇರುತ್ತೆ. ಈ ಬಾರಿ ಯಾವ ರೀತಿಯಾಗಿ ಆಚರಣೆಯನ್ನ ಮಾಡಲಾಯಿತು, ಮತ್ತೆ ಇವತ್ತು ಏನೇನೆಲ್ಲ ಕಾರ್ಯಕ್ರಮಗಳಿದ್ದಾವೆ ಅಂತ. ಪೃಥ್ವಿರಾಜ್, ಇವತ್ತು ರಾಜ್ಯದಲ್ಲೇ ಬೆಳಗಾವಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವನ ಆಚರಣೆಯನ್ನ ಮಾಡಲಾಗುತ್ತೆ. ನಾನೀಗ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನೋಡಬಹುದು. ಬೆಳಗ್ಗೆ ನಿನ್ನೆಯಿಂದಲೂ ಕೂಡ ಚೆನ್ನಮ್ಮ ವೃತ್ತದಲ್ಲಿ ಸಾವಿರಾರು ಜನ ರಾತ್ರಿ ಸೇರಿದ್ರು. ಸುಮಾರು 5,000ಕ್ಕೂ ಹೆಚ್ಚು ಯುವಕರು ನಿನ್ನೆ ರಾತ್ರಿ ಇಲ್ಲಿ ಸೇರಿ ಡ್ಯಾನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಏನು ಬೆಳಗಾವಿ ಕನ್ನಡ ರಾಜ್ಯೋತ್ಸವಕ್ಕೆ ಕಳೆ ಕಟ್ಟಿದೆ. ಏನು ಚೆನ್ನಮ್ಮ ವೃತ್ತ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿರ್ತಕ್ಕಂಥದ್ದು. ಚೆನ್ನಮ್ಮ ವೃತ್ತದ ಸುತ್ತಮುತ್ತ ಇವತ್ತು ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಅಂತ ಹೇಳಿ ಪೊಲೀಸರು ಒಂದು ಅಂದಾಜನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಸುಮಾರು 3,500ಕ್ಕೂ ಹೆಚ್ಚು ಪೊಲೀಸರ ನೇತೃತ್ವದಲ್ಲಿ ಒಂದು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಏನು ಎಲ್ಲಿ ನೋಡಿದ್ರು ಚೆನ್ನಮ್ಮ ವೃತ್ತದ ಸುತ್ತಮುತ್ತ ಕನ್ನಡದ ಬಾವುಟಗಳು, ಕನ್ನಡದ ಕಟೌಟ್ಗಳು ಕಾಣ್ತಾ ಇವೆ. ಮತ್ತೊಂದು ಕಡೆ ಪ್ರೇಕ್ಷಕರು ಕುಳಿತುಕೊಂಡು ನೋಡಕ್ಕೆ ಸುಮಾರು 2,000ಕ್ಕೂ ಹೆಚ್ಚು ಜನ ಒಂದೇ ಕಡೆ ಕೂತ್ಕೊಂಡು ನೋಡಕ್ಕೆ ಒಂದು ಮೆಟ್ಟಲುಗಳ ವ್ಯವಸ್ಥೆಯನ್ನು ಕೂಡ ಚೆನ್ನಮ್ಮ ವೃತ್ತದ ಬಳಿಯಲ್ಲಿ ಮಾಡಿರ್ತಕ್ಕಂಥದ್ದು. ಚೆನ್ನಮ್ಮ ವೃತ್ತದ ಸುತ್ತಮುತ್ತ CCTVಗಳನ್ನು ಕೂಡ ಅಳವಡಿಸಲಾಗಿದೆ. ಜೊತೆಗೆ ಏನು ಅಂತಂದ್ರೆ ದೊಡ್ಡ ದೊಡ್ಡ LCD ಸ್ಕ್ರೀನ್ಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಇವತ್ತು ಚೆನ್ನಮ್ಮ ವೃತ್ತದಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನ ಫ್ಲೋಟಿಂಗ್ ಇರೋ ಕಾರಣಕ್ಕಾಗಿ ಅಲ್ಲಲ್ಲಿ ಟ್ರಾಫಿಕ್ ಸಂಚಾರದ ವ್ಯವಸ್ಥೆಯನ್ನು ಪೊಲೀಸರು ಕೂಡ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಇದು ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಆದ್ರೆ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಲ್ಲಿ ಭುವನೇಶ್ವರಿ ಮೂರ್ತಿಗೆ ಚಾಲನೆ ನೀಡುವ ಮೂಲಕ ಏನು ಬೃಹತ್ ಮೆರವಣಿಗೆಗೆ ಚಾಲನೆ ಕೊಡ್ತಾರೆ. ಅನೇಕ ಟ್ಯಾಬ್ಲೋಗಳು ಕೂಡ ಈ ಒಂದು ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಇವತ್ತು ಭಾಗವಹಿಸಿದೆ. ಮತ್ತೊಂದು ಕಡೆ ರಾಜ್ಯೋತ್ಸವಕ್ಕೆ ವಿರುದ್ಧವಾಗಿ ಏನು MES ಕೂಡ ಏನು ಕರಾಳ ದಿನವನ್ನು ಆಚರಣೆ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲಿ ಸಂಭಾಜಿ ಉದ್ಯಾನದಿಂದ ಮರಾಠ ಮಂಡಳದವರೆಗೆ ಒಂದು ಮೆರವಣಿಗೆಯನ್ನ ಮಾಡ್ತಾರೆ. ಈ ಒಂದು ಮೆರವಣಿಗೆ ಬರಬೇಕಿದ್ದ ಮಹಾರಾಷ್ಟ್ರದ ಶಿವಸೇನೆ ನಾಯಕರಿಗೆ ಜಿಲ್ಲಾಡಳಿತ ಇವತ್ತು ನಿರ್ಬಂಧ ಹೇರಿ ಆದೇಶ ಹೊರಡಿಸಿದೆ. ಮತ್ತು ಧೈರ್ಯಶೀಲ ಮಾನೆ ಅಂದ್ರೆ ಮಹಾರಾಷ್ಟ್ರದ ಸಂಸದನಿಗೆ ಬೆಳಗಾವಿ ಪ್ರವೇಶವನ್ನ ಇವತ್ತು ನಿಷೇಧಿಸಲಾಗಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈ ಒಂದು ಆದೇಶವನ್ನ ಮಾಡಿದ್ದಾರೆ. ಪೃಥ್ವಿರಾಜ್, ಇವತ್ತಿನ ಮೆರವಣಿಗೆಯ ಸಂದರ್ಭದಲ್ಲಿ ಅಂದ್ರೆ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಯ ಸಂದರ್ಭದಲ್ಲಿ ಯಾರೆಲ್ಲ ಭಾಗಿಯಾಗ್ತದ್ರೆ ಅದರ ಜೊತೆಗೆ ಕರಾಳ ದಿನ ಆಚರಣೆ ಮಾಡ್ತಾ ಇದಾರಲ್ಲ ಕಿಡಿಗೇಡಿಗಳು, ಗೂಂಡಾಗಳು, ಅವರಿಗೆ ಯಾವ ರೀತಿಯಾಗಿ ಬ್ರೇಕ್ ಅನ್ನ ಹಾಕುವಂತ ಕೆಲಸವನ್ನ ಮಾಡಲಾಗ್ತದೆ. ಬಿಕಾಸ್ ಅದು ಕೂಡ ನಾಡದ್ರೋಹದ ಕೆಲಸ, ಅದು ಕರಾಳ ದಿನಾಚರಣೆ ಅಂದ್ರೆ.
ಪೃಥ್ವಿರಾಜ್ ಏನಂತಂದ್ರೆ ಪ್ರತಿ ವರ್ಷವೂ ಕೂಡ ಏನು ಕರಾಳ ದಿನವನ್ನು ಆಚರಣೆ ಮಾಡುತ್ತೆ. ಈ ಜಿಲ್ಲಾಡಳಿತ ಅನುಮತಿ ಕೊಡಲ್ಲ ಅಂತ ಹೇಳಿ ಅನುಮತಿ ಕೊಡದೇ ಇದ್ರು ಕೂಡ ಕೊಡದೇ ಇರೋ ಸಂದರ್ಭದಲ್ಲೂ ಕೂಡ MES ಕರಾಳ ದಿನವನ್ನ ಆಚರಣೆಯನ್ನ ಮಾಡಿಕೊಂಡು ಬಂದಿದೆ. ಈ ಮೊದಲು ಏನು ರಾಜ್ಯೋತ್ಸವವನ್ನು ಇಲ್ಲಿ ಕೆಲವೇ ಜನ ಸೇರಿ ಮಾಡ್ತಾ ಇದ್ರು, ಆದ್ರೆ ಬಳಿಕದ ವರ್ಷಗಳಲ್ಲಿ ಅದು ವಿಜೃಂಭಣೆಯ ಹಬ್ಬವಾಗಿದೆ. ಇಡೀ ರಾಜ್ಯದಲ್ಲಿ ಈಗ 4 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ಒಂದು ಸಂಭ್ರಮ ಅಂದ್ರೆ ಅದು ಬೆಳಗಾವಿ ರಾಜ್ಯೋತ್ಸವ ಅನ್ನೋ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಆದ್ರೆ ಕರಾಳ ದಿನದಲ್ಲಿ ಇಲ್ಲಿ ಕೆಲವೇ ಮುಖಂಡರು ಕೂಡ ಭಾಗವಹಿಸಿ ಅದನ್ನ ಸಂಪ್ರದಾಯದ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಅವರು ಆಚರಿಸಿಕೊಂಡು ಬರ್ತಿದ್ದಾರೆ. ರಾಜ್ಯ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತಕ್ಕಂಥದ್ದು ಬೆಳಗಾವಿ ಕನ್ನಡಿಗರ ಹಲವು ವರ್ಷಗಳ ಬೇಡಿಕೆ ಆದರೂ ಕೂಡ ಇದುವರೆಗೂ ಅದು ಈಡೇರಿಕೆ ಆಗಿಲ್ಲ. ಯಾಕಂದ್ರೆ MES ಸಂಘಟನೆ ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ. ಅದನ್ನ ನಿಷೇಧ ಮಾಡಕ್ಕೆ ಮತ್ತು ಅದನ್ನ ಬ್ಯಾನ್ ಮಾಡಕ್ಕೆ ಸಾಧ್ಯವಿಲ್ಲ. ಅದೊಂದು ರಾಜಕೀಯ ಪಕ್ಷ ಅಂತ ಹೇಳಿ ಗುರುತಿಸಿಕೊಳ್ಳಲಾಗುತ್ತೆ. ಆದ್ರೆ MES ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ್ರು ಕೂಡ ಈ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ಏನು ಮಹಾರಾಷ್ಟ್ರದ ಶಿವಸೇನೆ ನಾಯಕರ ಪ್ರಚೋದನೆಯಿಂದ ಇಲ್ಲಿ ಏನು ಕರಾಳ ದಿನವನ್ನು ಆಚರಣೆ ಮಾಡಕ್ಕೆ ಮುಂದಾಗ್ತಕ್ಕಂಥದ್ದು. ಈ ನೆಲೆಯಲ್ಲಿ ಮಹಾರಾಷ್ಟ್ರದ ಶಿವಸೇನೆ ನಾಯಕರಿಗೆ ಈ ಬಾರಿ ಬೆಳಗಾವಿ ಗಡಿ ಪ್ರವೇಶವನ್ನ ಜಿಲ್ಲಾಡಳಿತ ನಿಷೇಧ ಹೇರಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ.